ಸ್ವಾಗತ. ನಾವು ಒಂದು 7 ಪ್ರಶ್ನೆಗಳನ್ನು ರಾಜ್ಯದ ಜನರ ಮುಂದಿಟ್ಟಿದ್ದೀವಿ. ರಾಮ ಮಂದಿರ ಕಟ್ಟಿಸಿದ್ದಾರೆ, ಬಿಜೆಪಿಗೆ ಓಟ್ ಹಾಕ್ತೀರಾ ಅಂತ ಕೇಳಿದ್ವಿ. ಆಮೇಲೆ ನಮಗೆ ಅನುದಾನ ಕಡಿತ ಆಗ್ತಾ ಇದೆ, ಕೇಂದ್ರ ಕೊಡ್ತಾ ಇಲ್ವಂತೆ, ಇದರ ಬಗ್ಗೆ ಚರ್ಚೆ ಮಾಡ್ತೀರಾ ಅಂತ ಕೇಳಿದ್ದೀವಿ. ನಿಮಗೆ ಕಾಂಗ್ರೆಸ್ ಸರ್ಕಾರ 5 ಗ್ಯಾರಂಟಿ ಯೋಜನೆಗಳನ್ನು ಕೊಡ್ತಾ ಇದೆ, ಅದಕ್ಕೆ ಓಟ್ ಹಾಕ್ತೀರಾ ಅಂತ ಕೇಳಿದ್ದೀವಿ. ನೀವು ಓಟ್ ಹಾಕುವಾಗ ರಾಜ್ಯದ ನಾಯಕ, ರಾಷ್ಟ್ರದ ನಾಯಕ ಹಿಂಗೆ ನೋಡ್ತೀರಾ ಅಂತ ಕೂಡ ಕೇಳಿದ್ದೀವಿ. ಮೋದಿ ಅವರು ಬಂದರೆ ಓಟ್ ಹಾಕ್ತೀರಾ, ಅಥವಾ ಕುಮಾರಸ್ವಾಮಿ ಅವರು ಬಂದರೆ ಓಟ್ ಹಾಕ್ತೀರಾ, ಅಥವಾ ಸೋನಿಯಾ ಗಾಂಧಿ ಅವರು ಬಂದರೆ ಓಟ್ ಹಾಕ್ತೀರಾ ಅಂತ ಕೇಳಿದ್ದೀವಿ. ಮೊದಲನೇ ಪ್ರಶ್ನೆ, ಬಿಜೆಪಿಗೆ ರಾಮ ಮಂದಿರ ನೆರವಾಗುತ್ತಾ? ರಾಮ ಮಂದಿರ ನೋಡಿಕೊಂಡು ನೀವು ಓಟ್ ಹಾಕ್ತೀರಾ? ಚುನಾವಣೆಯಲ್ಲಿ ಮಂದಿರದಿಂದ ಬಿಜೆಪಿಗೆ ಲಾಭ ಆಗತ್ತಾ? ನೀವು ನರೇಂದ್ರ ಮೋದಿ ನೋಡಿ ಓಟ್ ಹಾಕ್ತೀರಾ, ರಾಮ ಮಂದಿರ ನೋಡಿ ಓಟ್ ಹಾಕ್ತೀರಾ? ಹಾಗೇನೆ ಮೊನ್ನೆ ಬಾಲಕೃಷ್ಣ ಕೇಳಿದ್ರಲ್ಲ, ಯಾವುದನ್ನು ನೋಡಿ ಓಟ್ ಹಾಕ್ತೀರಿ? 5 ಗ್ಯಾರಂಟಿ ನೋಡಿ ಓಟ್ ಹಾಕ್ತೀರಾ ಅಂತ ಪ್ರಶ್ನೆ ಮಾಡಿದ್ವಿ. ಆ ಪ್ರಶ್ನೆಗೆ ಉತ್ತರ ಏನು ಬಂದಿದೆ? ಉತ್ತರ ಬನ್ನಿ. ಇದು ಕರ್ನಾಟಕದಲ್ಲಿ ಮಾತ್ರ ಕೇಳಿದಂಥ ಪ್ರಶ್ನೆ. ಎಸ್, ನಾವು ರಾಮ ಮಂದಿರ ಕಟ್ಟಿಸಿಕೊಟ್ಟಿದ್ದಕ್ಕಾಗಿ ಓಟ್ ಹಾಕ್ತೀನಿ ಅಂತೇಳಿ ಕರ್ನಾಟಕದಲ್ಲಿ 61% ಜನ ಹೇಳಿದ್ದಾರೆ. ಅಂದರೆ 100 ಜನರ ಪೈಕಿ 61 ಜನ ಹೌದು ನಾವು ಓಟ್ ಹಾಕ್ತೀವಿ ಅಂತ ಹೇಳಿದ್ದಾರೆ. ಇಲ್ಲ, ಯಾವುದೇ ಕಾರಣಕ್ಕೂ ರಾಮ ಮಂದಿರಕ್ಕೆ ಇದಕ್ಕೆ ಸಂಬಂಧ ಇಲ್ಲ, ರಾಮ ಮಂದಿರ ಬೇರೆ, ರಾಜಕೀಯ ಬೇರೆ, ರಾಜಕೀಯವನ್ನು ಅಭಿವೃದ್ಧಿ ಆಧಾರದಲ್ಲಿ ಮಾಡಬೇಕು, ಅದಕ್ಕೆ ನಾವು ಓಟ್ ಹಾಕ್ತೀವಿ, ರಾಮ ಮಂದಿರ ಕಟ್ಟಿದ್ದಾರೆ ಅಂತ ಓಟ್ ಹಾಕಲ್ಲ ಅಂತ ಹೇಳಿದ್ದಾರೆ. ಆಮೇಲೆ ಇನ್ನೊಂದು 15% ಗೊತ್ತಿಲ್ಲ ಕಣ್ರಿ, ಕಾಮನ್ ಡೈಲಾಗ್ ಇದೆಯಾ, ಗೊತ್ತಿಲ್ಲ ಕಣ್ರಿ, ಅವತ್ತು ಡಿಸೈಡ್ ಮಾಡ್ತೀವಿ ಏನು ಕೊಡ್ತಾರೆ ಅಂತ ಅಂದ್ಬಿಟ್ಟು, ಅವರು ಸರಿ ಇಲ್ಲ ಇವರು ಸರಿ ಇಲ್ಲ ಏನೋ ಹಿಂಗೆ ಹೇಳೋರು ಇದ್ದಾರೆ. ಸೊ ಹಾಗಾಗಿ ಚುನಾವಣೆಯಲ್ಲಿ ರಾಮ ಮಂದಿರ ವರ್ಕೌಟ್ ಆಗತ್ತಾ ಅಂತ ಕೇಳಿದರೆ ಬಿ ಜೆ ಪಿಯ ಅನುಸಾರ ವರ್ಕೌಟ್ ಆಗುತ್ತೆ. ಯಾಕಂದರೆ ನಾನು ನಿಮಗೆ ಹೇಳ್ಬಿಡ್ತೀನಿ, 2019 ಲೋಕಸಭಾ ಚುನಾವಣೆಯಲ್ಲಿ 51% ವೋಟ್ ಬಿ ಜೆ ಪಿಗೆ ಬಂದಿತ್ತು. ಎಷ್ಟು? 51%. ಕೊನೆಗೆ ಈ ಬಾರಿ ಎಷ್ಟು ಬರುತ್ತೆ JDS ಜೊತೆ ಅಂತ ನಾನು ನಿಮಗೆ ಹೇಳ್ತೀನಿ. ಬನ್ನಿ, ಮುಂದಿನ ಪ್ರಶ್ನೆಯನ್ನು ನಾವು ಕೇಳಿದ್ವಿ. ತೆರಿಗೆ, ಸಿದ್ದರಾಮಯ್ಯನವರು ಹೋದರು, ಡೆಲ್ಲಿಗೆ ಹೋದರು, DK ಶಿವಕುಮಾರ್ ಅವರು ಹೋದರು, 136 MLAಗಳು ಹೋದರು, ಹೋರಾಟಗಳಾಯಿತು, ಭಾಳ ಅದ್ಭುತವಾಗಿ ಭಾಷಣ ಮಾಡಿದರು. ಈ ಅನುದಾನ ಕದನ ಇದೆಯಲ್ಲ, ರಾಜ್ಯಕ್ಕೆ ಕಡಿಮೆ ಬರ್ತಾ ಇದೆ ಅಂತೇಳಿ ಕಾಂಗ್ರೆಸ್ ಆರೋಪ ಮಾಡ್ತಾ ಇದೆ, ಇಲ್ಲ ಬರ್ತಾ ಇಲ್ಲ ಅಂತೇಳಿ BJP ಆರೋಪ ಮಾಡ್ತಾ ಇದೆ. ಇದೇನಾದರೂ ನಿಮ್ಗೆ ಅರ್ಥ ಆಗತ್ತಾ? ಇದನ್ನು ನೋಡಿಬಿಟ್ಟು ಓಟ್ ಹಾಕ್ತೀರಾ ಅಂತ ನಾವು ಕೇಳಿದ್ವಿ. ಆಗ ಜನ ಏನು ಹೇಳಿದರು? ಇಲ್ಲಿ ಸ್ವಲ್ಪ ಕನ್ಫ್ಯೂಸ್ ಕೂಡ ಆಗ್ಬೋದು ನೀವು. ಇಲ್ಲಿ 17% ಹೌದು ನಮಗೆ ಕಡಿಮೆ ಕೊಟ್ಟಿದ್ದಾರೆ, ಹಾಗಾಗಿ ಅದನ್ನು ನೋಡಿ ಓಟ್ ಹಾಕ್ತೀವಿ ಅಂತ ಹೇಳಿದ್ದಾರೆ. ಆದರೆ ರಾಮನ ವಿಚಾರ ಮತ್ತು ಈ ಪ್ರಶ್ನೆ ಬಂದಾಗ ಒಂದು ಬದಲಾವಣೆ ಇದೆ. ಏನು ಅಂತಂದರೆ, ನಿನ್ನೆ ಅಷ್ಟೇ ಆಗಿದೆ, ಹಾಗಾಗಿ ಇದು ಇನ್ನೂ ತಲುಪಿಲ್ಲ. ಆದರೆ ಇವತ್ತು ನಾವೇನಾದರೂ ಈ ವಿಚಾರವಾಗಿ ಓಟ್ಗೆ ಹೋದರೆ ಇನ್ನೂ ಟೈಮ್ ಇದೆ. ಇದಕ್ಕೆ 17% ಜನ ಹೌದು ನಮಗೆ ಅನುದಾನ ಕಡಿಮೆ ಆಗ್ತಾ ಇದೆ, ಅದನ್ನು ನೋಡಿ ಓಟ್ ಹಾಕ್ತೀವಿ ಅಂತ ಹೇಳಿದ್ದಾರೆ. ಆಮೇಲೆ 42% ಇಲ್ಲ, ಇದನ್ನೆಲ್ಲ ನಾವು ನೋಡಲ್ಲಪ್ಪ, ನಮಗೆ ಅದೆಲ್ಲ ಗೊತ್ತಿಲ್ಲ. ಆಮೇಲೆ 29% ಜನ ಹೌದಾ, ಹಂಗಿದೆಯಾ, ಗೊತ್ತಿಲ್ವಲ್ವಾ, ಹಾಗೆಲ್ಲ ನೋಡಿ ಓಟ್ ಹಾಕಲ್ಲ ಅಂತ ಹೇಳಿದ್ದಾರೆ. ಆಮೇಲೆ ಇನ್ನೊಂದು 12% ಜನ ಹೇಳೋಕ್ಕಾಗಲ್ಲ ಸರ್, ಹಾಕಿದರೂ ಹಾಕ್ಬೋದು, ಹಾಕದೇ ಇದ್ರೂ ಇರ್ಬೋದು ಅಂತ ಹೇಳಿದ್ದಾರೆ. 17% ಹೌದು. ಈ ಹೌದು ಅನ್ನೋದಿದೆಯಲ್ಲ, ಪಕ್ಕ ಇದು ಕಾಂಗ್ರೆಸ್ಗೆ ಬರುವಂಥ ಓಟು. ಇಲ್ಲ ಅನ್ನುವಂಥದ್ದು ಆದರೆ 58% ಇದೆಯಲ್ಲ, ಇಲ್ಲ ಬಿಟ್ಟು ಗೊತ್ತಿಲ್ಲ ಹೇಳೋದು ಕಷ್ಟ, ಇದೆಲ್ಲ ಸೇರಿ 58% ವೋಟ್ ಆಗುತ್ತೆ. ಉಳಿದದ್ದು ಎಲ್ಲಿಗೆ ಹೋಗುತ್ತೆ ಅದು ಈಗ ತೀರ್ಮಾನ ಮಾಡೋಕ್ಕಾಗೋದಿಲ್ಲ. ಬನ್ನಿ ಮುಂದಿನ ಪ್ರಶ್ನೆಯನ್ನು ಕೇಳೋಣ. ನಿಮ್ಗೆ ಯಾರು ದೊಡ್ಡ ನಾಯಕ? ಯಾರನ್ನು ನೋಡಿ ಓಟ್ ಹಾಕ್ತೀರಿ? ಲೋಕಸಮರದಲ್ಲಿ ಮೋದಿ ದೊಡ್ಡ ವಿಷಯನ ನಿಮಗೆ? ಎಲೆಕ್ಷನ್ನಲ್ಲಿ ಮೋದಿ ಬಂದು ಓಟ್ ಕೇಳಿದರೆ ಓಟ್ ಹಾಕ್ತೀರಾ? ಈ ಬಾರಿ ಕೂಡ ಮೋದಿ ಇಮೇಜ್ ವರ್ಕೌಟ್ ಆಗತ್ತಾ ಅಂತ ಜನರ ಹತ್ರ ನಾವು ಕೇಳಿದ್ವಿ. ನಾವು ಕರ್ನಾಟಕದ ಜನರನ್ನು ಕೇಳಿದಂಥ ಪ್ರಶ್ನೆ. ನರೇಂದ್ರ ಮೋದಿ ನೋಡಿ ಓಟ್ ಹಾಕ್ತೀರೇನ್ರಿ ಅಂತ ಕೇಳಿದ್ವಿ. ಅದಕ್ಕೆ ಎಷ್ಟು % ಜನ ಓಟ್ ಹಾಕಿದ್ರು ಕೇಳಿದ್ವಿ ನಾವು. ನೀವು ನರೇಂದ್ರ ಮೋದಿಗಾಗಿ ಓಟ್ ಹಾಕ್ತೀರಾ? ಈ ಪ್ರಶ್ನೆ ಕೇಳೋದಕ್ಕೆ ಕಾರಣ ಇದೆ. ಕಳೆದ ಬಾರಿ ನರೇಂದ್ರ ಮೋದಿ ಬಂದರೂ ಕೂಡ BJP 66 ಡಮಾರ ಆಗೋಯ್ತಲ್ಲ, ಅದಕ್ಕೆ ಕೇಳಿದಾಗ ಅವ್ರು ಹೇಳೋದು, ಅವತ್ತು ಹಾಕಿದ್ವಲ್ವಾ ಅದು ಈ ಲೋಕಲ್ ಲೀಡರ್ಗಳಿಗೆ, ಇದು ಕೇಂದ್ರಕ್ಕೆ ಅಂತ ಕೇಳಿದ್ದೀವಿ ನಾವು. ಕೇಂದ್ರಕ್ಕೆ ಹೆಂಗೆ, ರಾಜ್ಯಕ್ಕೆ ಹೆಂಗೆ ಅಂತ ಕೇಳಿದ್ದೀವಿ. ಆಗ ಅವ್ರು ಹೇಳ್ತಾರೆ, ಎಸ್ ನಾವು 58% ಜನ, 100ರಲ್ಲಿ 58% ಜನ ಹೇಳ್ತಾರೆ, ಅಂದರೆ 10ರಲ್ಲಿ ಹತ್ರ 6 ಜನ ಹೇಳ್ತಾರೆ ನಾವು ಮೋದಿಗೆ ಓಟ್ ಹಾಕ್ತೀವಿ. 28% ಜನ ಹೇಳ್ತಾರೆ ಇಲ್ಲವೇ ಇಲ್ಲ, ಮೋದಿಗಿದೇನಿಲ್ಲ, ನಾವು ಬೇರೆ ವಿಚಾರ ನೋಡ್ಕೊಂಡು ಓಟ್ ಹಾಕ್ತೀವಿ, ಜನ ನೋಡ್ಕೊಂಡು ಓಟ್ ಹಾಕಲ್ಲ ನಾವು, ಪಕ್ಷ ಹಿಂಗೆಲ್ಲ ಇರುತ್ತೆ. ಇನ್ನು 14% ಜನ ಒನ್ಸ್ ಅಗೇನ್
ಹೇಳೋಕ್ಕಾಗಲ್ಲ ಸರ್. ಮೋದಿಗೂ ಹಾಕ್ತಾರೆ, ಆಮೇಲೆ ಸಿದ್ದರಾಮಯ್ಯನ ಕೆಲಸ ಮಾಡಿಲ್ವಾ, ಸಿದ್ದರಾಮಯ್ಯನಿಗೂ ಹಾಕ್ತಾರೆ. ಗ್ಯಾರಂಟಿ ಯೋಜನೆ ಕೊಡಲಿಲ್ವಾ? ಕುರುಬರು ಸರ್, ಅಥವಾ ಒಕ್ಕಲಿಗರು ಸರ್, ಅಥವಾ ಲಿಂಗಾಯತರು ಸರ್, ಅಥವಾ ಇನ್ನೂ ಕೆಲವರು ಹೇಳ್ತಾರೆ ನೋಡಿ ಸರ್, ಲಾಸ್ಟ್ ಟೈಮು ಯಡಿಯೂರಪ್ಪನ ಕೆಳಗಿಳಿಸ್ಬಿಟ್ರು, ಈಗೆಲ್ಲ ಕೊಡ್ತಾಯಿದ್ದಾರೆ. ಹೇಳೋಕ್ಕಾಗಲ್ಲ ಸರ್. ಹಾಗೆ ಆದರೆ 58% ನರೇಂದ್ರ ಮೋದಿಗೆ ಓಟ್ ಹಾಕ್ತೀನಿ ಅಂತ ಹೇಳಿದ್ದಾರೆ. ಆಮೇಲೆ ನೆಕ್ಸ್ಟ್ ಪ್ರಶ್ನೆ ಕೇಳಿದ್ವಿ, ಕೇಂದ್ರ ಮತ್ತು ರಾಜ್ಯ ನಾಯಕತ್ವದಲ್ಲಿ ನಿಮ್ಮ ಮತ ಯಾರಿಗೆ? ನಾಯಕತ್ವ ಯಾಕೆಂತಂದರೆ ಕಳೆದ ಬಾರಿ ಮೋದಿ ಬಂದಿದ್ದರು, ಇಲ್ಲಿ ಯಾರಿಗೆ ಓಟ್ ಹಾಕಿದ್ರು ಕರ್ನಾಟಕ ಜನ? ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರಿಗೆ. ಹಾಗಿದ್ದರೆ ನೀವು ಈ ಲೋಕಸಭಾ ಚುನಾವಣೆಯಲ್ಲಿ ಏನು ನೋಡಿ ಓಟ್ ಹಾಕ್ತೀರಿ? ಪರವಾಗಿಲ್ಲಪ್ಪ, ಇಲ್ಲಿ ಸಿದ್ದರಾಮಯ್ಯ ಚೆನ್ನಾಗಿ ಆಡಳಿತ ಮಾಡ್ತಾ ಇದ್ದಾರೆ, ಹಾಗಾಗಿ ಕಾಂಗ್ರೆಸ್ಗೆ ಹಾಕೋಣ ಅಂತನಾ? ಅಥವಾ ಇಲ್ಲಿ BJP ಕಾಂಗ್ರೆಸ್ ಚೆನ್ನಾಗಿಲ್ಲ, ಹಾಗಾಗಿ ನರೇಂದ್ರ ಮೋದಿ ಅವ್ರಿಗೆ ಓಟ್ ಹಾಕಬೇಕಾ? ಈ ರೀತಿ ಕೇಂದ್ರ ರಾಜ್ಯ ನಾಯಕತ್ವದಲ್ಲಿ ನಿಮ್ಮ ಮತ ಯಾರಿಗೆ? ಏನಕ್ಕೆ ಹಾಕ್ತೀರಿ? ಸಿದ್ದರಾಮಯ್ಯನವರು 5 ಗ್ಯಾರಂಟಿ ಕೊಟ್ಟರು, ಅದಕ್ಕಾಗಿ ಓಟ್ ಹಾಕ್ತೀರಾ? ಕಾಂಗ್ರೆಸ್ಗೆ ಹಾಕ್ತೀನಿ ಹಂಗೆ ಹಾಕ್ತೀರಾ? ಅಥವಾ ನರೇಂದ್ರ ಮೋದಿ ಪ್ರಧಾನಿ ಆಗ್ತಾರೆ, ಆ ಕಾರಣಕ್ಕಾಗಿ BJPಗೆ ಹಾಕ್ತೀರಾ? ಅಥವಾ ಇಲ್ಲಿಯ ರಾಜ್ಯ ನಾಯಕರು BJP 66 ಮಾಡಿತ್ತು, ಯಾಕ್ರಿ ಕೊಡಬೇಕು, ಹಂಗೆ ಓಟ್ ಹಾಕ್ತೀರಾ ಅಂತ ಕೇಳಿದಾಗ, ಇಲ್ಲ, ನಮಗೆ ಪ್ರಧಾನಿ ಯಾರಾಗ್ತಾರೆ ಅನ್ನೋದು ಮುಖ್ಯ. ಅಂದರೆ ಇಲ್ಲಿ ಕಾಂಗ್ರೆಸ್ಗೆ ಓಟ್ ಹಾಕಿದವರು ಕೂಡ 136 ಸ್ಥಾನಗಳನ್ನು ಕೊಟ್ಟವರು ಕೂಡ ರಾಜ್ಯಕ್ಕೆ ಸಿದ್ದರಾಮಯ್ಯನವರು ಇರಲಿ ಅಂತ ಡಿಸೈಡ್ ಮಾಡಿದವರಲ್ಲೂ ಕೂಡ ಈ ಅಂಕಿಅಂಶ ಹೇಳುತ್ತೆ. ಪ್ರಧಾನಿ ಮುಖ್ಯ ನಮಗೆ, ಅಲ್ಲಿ ಬೇರೆ ಓಟ್ ಹಾಕ್ತೀವಿ. ಅಥವಾ JDSಗೆ ಓಟ್ ಹಾಕಿದ್ದಂಥವರು, ಇಲ್ಲ ಈ ಬಾರಿ JDSಗೆ ಹಾಕಲ್ಲಪ್ಪ, ಪ್ರಧಾನಿಗೆ ಹಾಕ್ತೀವಿ, ಹೀಗೆ ಪ್ರಧಾನಿ ಮುಖ್ಯ. ಆಮೇಲೆ 24% ಜನ ಹೇಳಿದ್ದಾರೆ ರಾಜ್ಯ ಸರ್ಕಾರದ ಪ್ರಭಾವ, ನಾವು ಓಟ್ ಹಾಕೋದು ಯಾರು ಒಳ್ಳೆ ಆಡಳಿತ ಕೊಟ್ಟಿದ್ದಾರೆ ಇಲ್ಲಿ. ಈ ಹಿಂದೆ BJP ಕೊಟ್ಟಿದ್ರೆ BJPಗೆ, ಅಥವಾ BJP ಸರಿಯಾದ ಹೋರಾಟವನ್ನು ಮಾಡ್ತಾಯಿದ್ರೆ BJPಗೆ. ಆಡಳಿತಾರೂಢ ಕಾಂಗ್ರೆಸ್ ಒಳ್ಳೆ ರಾಜ್ಯಭಾರ ಮಾಡ್ತಾಯಿದ್ರೆ ಕಾಂಗ್ರೆಸ್ಗೆ. ಆಮೇಲೆ ಅತಿ ಹೆಚ್ಚು ಜನ 32% ಹೇಳಲಾಗದು, ನಿರ್ಧಾರ ಮಾಡಿಲ್ಲ ಅಂತ ಹೇಳಿದ್ದಾರೆ. ಅಂದರೆ ಇನ್ನೂ ಕೂಡ 56% ಜನ, ಅಂದರೆ ಪ್ರಧಾನಿ ಮುಖ್ಯ ಅಂತ ಹೇಳುವವರು 44% ಆದರೆ 56% ಜನ ರಾಜ್ಯ ಸರ್ಕಾರದ ಪ್ರಭಾವ ಮತ್ತು ಇನ್ನೂ ಡಿಸೈಡ್ ಮಾಡಿಲ್ಲ ಅನ್ನುವಂಥ ಉತ್ತರವನ್ನು ಕೊಟ್ಟಿದ್ದಾರೆ. ನೀವು ರಾಮ ಮಂದಿರ ವಿಚಾರಕ್ಕೆ ಹೋಲಿಸಿದರೆ ಇದು ಕಡಿಮೆ ಆಗುತ್ತೆ. ಇನ್ನು ಕ್ವಶ್ಚನ್ ನಂಬರ್ 5, ನಿಮ್ಮ ವೋಟ್ ನಿರ್ಧಾರ ಮಾಡುವಲ್ಲಿ ಜಾತಿ ಎಷ್ಟು ಮುಖ್ಯ? ಲೋಕಸಮರದಲ್ಲಿ ಜಾತಿ ಪ್ರಭಾವ ಬೀರುತ್ತಾ? ಜಾತಿ ರಾಜಕೀಯ ನಿರ್ಣಾಯಕ ಪಾತ್ರ ವಹಿಸುತ್ತಾ? ಜಾತಿ ಮತಗಳನ್ನು ಸೆಳೆಯುವಲ್ಲಿ ಯಶಸ್ವಿ ಆಗುತ್ತಾ? ಈ ಪ್ರಶ್ನೆಯ ಉತ್ತರ ನನಗೂ ಕೂಡ ಭಾಳ ಆಸಕ್ತಿ ಇದೆ ನೋಡಲಿಕ್ಕೆ. ಏನು ಹೇಳ್ತಿದ್ದಾರೆ ಜನ? ಜಾತಿ ನೋಡ್ತೀರನ್ರಿ ಓಟ್ ಹಾಕುವಾಗ? ಹೌದು ಅಂತಾರೆ. 18% ಜನ ಹೌದು ಅಂತಾರೆ, 42% ಜನ ಇಲ್ಲ ಅಂತಾರೆ, ಇಲ್ಲ. ಆಮೇಲೆ ಇನ್ನು ಕೆಲವರು ಹೇಳ್ತಾರೆ, ಹೇಳೋಕ್ಕಾಗಲ್ರಿ, ಸಮ್ಟೈಮ್ಸ್ ವರ್ಕೌಟ್ ಆಗುತ್ತೆ ಅಂತ. ಇಲ್ಲಿ ನಾವು ಇಲ್ಲ ಅನ್ನೋದನ್ನು ಬಿಟ್ಟರೆ 58% ಜನ, ಅಂದರೆ ಇದು ಕಡಾಖಂಡಿತವಾಗಿ ಹೇಳ್ತಾರೆ ಹೌದು ಜಾತಿ ನೋಡ್ತೀವಿ ಅಂತ. ಇಲ್ಲೊಂದು ಮಜಾ ಇದೆ. ನೀವು ಜಾತಿ ನೋಡಿ ಓಟ್ ಹಾಕ್ತೀರಾ ಅಂತ ಒಬ್ಬ ಜಾತಿಯವನು ಕೇಳಿದ್ರೆ ಅವನು ಹೇಳಲ್ಲ ನಾನು ಜಾತಿ ನೋಡಿ ಓಟ್ ಹಾಕ್ತಾನೆ ಅಂತ. ಬಟ್ ಆಂತರಿಕವಾಗಿ ಓಟ್ ಹಾಕ್ತಾನೆ, ಅವನೇ ಹೇಳಲಾಗದು. ನಾನು ಹೇಳಲ್ಲ, ಜಾತಿ ನೋಡಿ ಓಟ್ ಹಾಕ್ತೀರೇನ್ರಿ? ಹಂಗೆಲ್ಲ ಹೇಳೋಕ್ಕಾಗಲ್ರಿ ಅಂತ ಅವ್ರು ಹಾಕ್ತಾರೆ. ಅಂದರೆ ಅದರ ಅರ್ಥ ನಾನು ಹೇಳಿದ್ದು 58%. ಯಾಕಂದರೆ ದಕ್ಷಿಣ ಭಾರತದಲ್ಲಿ ಯಾವತ್ತೂ ಕೂಡ ದೊಡ್ಡ ದೊಡ್ಡ ನಾಯಕರು ಹೇಳ್ದಂಗೆ ಜಾತಿನೇ ಮುಖ್ಯ. ಉತ್ತರ ಭಾರತದಲ್ಲಿ ನಿಮಗೆ ಧರ್ಮ ಮುಖ್ಯ ಆಗ್ಬಿಡ್ತದೆ. ಜಾತಿ ಜೊತೆಗೆ ಧರ್ಮ ಅದನ್ನು ಹೊಡ್ಕೊಂಡು ಹೋಗ್ಬಿಡ್ತದೆ. ಹಾಗಾಗಿ BJP ಉತ್ತರ ಭಾರತ ರಾಜ್ಯಗಳಲ್ಲಿ ಯಾಕೆ ಬಲಿಷ್ಠ, ಯಾಕೆ ದಕ್ಷಿಣ ಭಾರತ ರಾಜ್ಯಗಳಲ್ಲಿ ಬಲಿಷ್ಠ ಅಲ್ಲ ಅಂತಂದರೆ, ಇಲ್ಲಿ ಧರ್ಮದ ವಿಚಾರವಾಗಿ ಯಾವುದೇ ಜಗಳಗಳಾದರೂ ಕೂಡ, ಫಾರ್ ಎಕ್ಸಾಂಪಲ್ ನೀವು ಕೆರೆಗೋಡು ಹನುಮ ಧ್ವಜನ ಇಟ್ಕೊಳ್ಳಿ, ಏನೋ ಅಂದ್ಕೊಂಡ್ರು ಏನೋ ದೊಡ್ಡದಾಗತ್ತೆ ಅಂತ, ಟಕ್ ಮುಗಿದೋಗ್ಬಿಡ್ತು. ಅಲ್ಲಿ ಜಾತಿ ಆಗಿದ್ದಿದ್ರೆ, ಲಿಂಗಾಯತ ಒಕ್ಕಲಿಗಾಗಿದ್ದಿದ್ರೆ, ನಿಮ್ಗೆ ಗೊತ್ತಲ್ಲ ಯಡಿಯೂರಪ್ಪನವರನ್ನು ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿಸಿದ್ರು ಅನ್ನೋ ಕಾರಣಕ್ಕಾಗಿ 35 MLAಗಳು ಇರ್ತಾ ಇದ್ದಂಥ BJPಯಲ್ಲಿ ಈ ಬಾರಿ 15 MLA ಯಾರು? ಲಿಂಗಾಯತ MLA. ಜಾತಿ ನೋಡ್ಕೊಂಡಲ್ಲ ಓಟ್ ಹಾಕಿದ್ದು. ಪ್ರತಿ ಸಲ ಕೂಡ 15 ಲಿಂಗಾಯತ MLA ಇರುವಂಥ ಕಾಂಗ್ರೆಸ್ಸು ಈ ಬಾರಿ 37 ಲಿಂಗಾಯತ MLA. ಆಮೇಲೆ 18ರಿಂದ 19% JDSಗೆ ಓಟ್ ಬರ್ತಾಯಿತ್ತು. ಯಾರು ಓಟ್ ಅದು? ಪ್ರಮುಖವಾಗಿ 11 ಜಿಲ್ಲೆಗಳ ಒಕ್ಕಲಿಗ ಬೆಲ್ಟ್ ಓಟು. ಆದರೆ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಆಗಿದ್ದಾರೆ, ಡಿ ಕೆ ಶಿವಕುಮಾರ್ ಅವರು ಅವರನ್ನು ಮುಖ್ಯಮಂತ್ರಿ ಮಾಡಿ ಕೈ ಹಿಂಗೆ ಎತ್ತಿದ್ದಾರೆ.
ಡಿ ಕೆ ಶಿವಕುಮಾರ್ ಅವರು ಕೇಳಿದ್ರು, ನನ್ನನ್ನು ಮುಖ್ಯಮಂತ್ರಿ ಮಾಡೋದಕ್ಕೆ ಅವಕಾಶ ಇದೆ ಅಂತೇಳಿ ಒಕ್ಕಲಿಗರ ಹತ್ರ 5% ಒಕ್ಕಲಿಗರು ಕಾಂಗ್ರೆಸ್ಗೆ ಓಟ್ ಹಾಕಿದ್ರು. ಅದು ಕಾಂಗ್ರೆಸ್ಗಲ್ಲ, ಡಿ ಕೆ ಶಿವಕುಮಾರ್ಗೆ. ಜಾತಿ ನೋಡಿ ಓಟ್ ಹಾಕ್ತಾರೆ, ಅದು ತಪ್ಪೋದು. ನಿಜವಾಗಿ ತಪ್ಪು ಅಂತ ಯಾರ ಹತ್ರ ಹೇಳೋದು? ಧರ್ಮ ನೋಡಿ ಓಟ್ ಹಾಕ್ಬಾರ್ದು ಯಾರ ಹತ್ರ ಹೇಳೋದು? ಬೆಕ್ಕಿಗೆ ಗಂಟೆ ಕಟ್ಟೋರು ಯಾರು? ಹಾಗಾಗಿ 18% ಇದಕ್ಕೆಲ್ಲ ಹೌದು ಸರ್ ಜಾತಿ ನೋಡಿ ಓಟ್ ಹಾಕೋದು ಅಂತ. 40% ಇದ್ದಾರಲ್ಲ, ಈ 42% ಇದ್ದಾರೆ. ಇಲ್ಲ ಸರ್, ಪ್ರಜಾಪ್ರಭುತ್ವದಲ್ಲಿ ಹಂಗಿರಬಾರ್ದು. ಸಂವಿಧಾನಬದ್ಧವಾಗಿ ಯಾರೆಲ್ಲ ಆಡಳಿತ ಮಾಡ್ತಾರೆ ಅವ್ರು ಕೊಡಬೇಕು, ನಿಮಗೆ ಇಷ್ಟ ಆದವ್ರು ಕೊಡಬೇಕು. ಒಂದು ವೇಳೆ ರಾಮ ಮಂದಿರದಲ್ಲಿ ನಿಮಗೆ ಇಷ್ಟ ಆಗಿದ್ರೆ ಕೊಡ್ಬೋದು, ಅಥವಾ ನೀವು ಅದನ್ನು ನೋಡೋದಿಲ್ಲ, ಇಲ್ಲ ಪ್ರಗತಿ ವಿಚಾರ ಮಾತ್ರ ಇಂಪಾರ್ಟೆಂಟ್ ಆಗಿರಬೇಕು, ತೆರಿಗೆ ನಮ್ಮದು ಬರಬೇಕು, ಹಂಗಿದ್ರೆ ಅದು ಬೇರೆ ಅಂತೇಳಿ ಹೇಳೋದಾಗೋದು ಇದ್ದಾರಲ್ಲ, ಅವ್ರು ಹೇಳೋದಿಲ್ಲ ಅಷ್ಟೇ, ಹಾಕೋದು ಅದನ್ನು ಮಾಡ್ತಾರೆ. ಮುಂದಿನ ಪ್ರಶ್ನೆ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ. ಸರ್ಕಾರದ ಗ್ಯಾರಂಟಿ ಯೋಜನೆ ವೋಟ್ ನಿರ್ಧಾರ ಮಾಡತ್ತಾ ಅಂತ. ಇದರ ಉತ್ತರ ಆಶ್ಚರ್ಯ ಇದೆ, ಅಲ್ಲೊಂದು ತರ್ಕ ಇದೆ. ಮತ ಸೆಳೆಯುವಲ್ಲಿ ಗ್ಯಾರಂಟಿ ಯಶಸ್ವಿ ಆಗತ್ತಾ? ಚುನಾವಣೆ ಮೇಲೆ ಗ್ಯಾರಂಟಿ ಎಫೆಕ್ಟ್ ಎಷ್ಟು? ರಿಪಬ್ಲಿಕ್ ಕನ್ನಡ 6ನೇ ಪ್ರಶ್ನೆಗೆ ಕನ್ನಡಿಗರ ಉತ್ತರ ಏನು? ಬನ್ನಿ ಉತ್ತರ ನೋಡೋಣ. ಉತ್ತರ ಹೌದು, ಗ್ಯಾರಂಟಿ ವೋಟ್ ನಿರ್ಧಾರ ಮಾಡುತ್ತೆ. 15% ಕಡಿಮೆ ಅಂತ ಅನಿಸ್ತಾ ಇಲ್ವ ನಿಮಗೆ? ಯಾಕೆ ಅಂತ ಹೇಳ್ತೀನಿ. ಇಲ್ಲ, ಬೇರೆ ವಿಚಾರ ಮುಖ್ಯ ಅಂತೇಳಿ 31% ಜನ ಹೇಳ್ತಾರೆ. ಗ್ಯಾರಂಟಿ ಪ್ರಭಾವ ಇಲ್ಲ ಅಂತೇಳಿ 24% ಜನ ಹೇಳ್ತಾರೆ. ಹೇಳೋಕ್ಕಾಗಲ್ಲ ಅಂತೇಳಿ 30% ಆಗಿದೆ. ಅಂದರೆ 30% ಮತ್ತು ಹೌದು 15%. ಯಾಕೆ ನೀವು ಕೇಳ್ಬೋದು, ಯಾಕೆ ಸರ್ ಕಡಿಮೆ ಬರ್ತಾ ಇದೆ ಇದಕ್ಕೆ ಅಂತ? ಇದು ಇಂಪ್ಲಿಮೆಂಟೇಷನ್ ಮೇಲೆ ನಿರ್ಧಾರ ಆಗುತ್ತೆ. ನಿಮಗೆ ಫ್ರೀ ಗ್ಯಾರಂಟಿ ಯೋಜನೆ ಕೊಡ್ತೀನಿ ಅಂತ ಕಾಂಗ್ರೆಸ್ ಗ್ಯಾರಂಟಿ ಕಾರ್ಡ್ಗಳನ್ನು ಕೊಟ್ಟಾಗ ಇನ್ನು ಯೋಜನೆ ಬಂದಿರಲಿಲ್ಲ. ಫ್ರೀ ಬಸ್ ಕೊಡ್ತಾರಂತೆ, ವಾವಾ. ಫ್ರೀ ಕರೆಂಟ್ ಕೊಡ್ತಾರಂತೆ, ವಾವಾ. 2,000 ರೂಪಾಯಿ ಕೊಡ್ತಾರಂತೆ, ವಾವಾ. 10 kg ಅಕ್ಕಿ ಕೊಡ್ತಾರಂತೆ, ವಾವಾ. ಏನು ಉದ್ಯೋಗ ನಿಧಿ ಕೊಡ್ತಾರಂತೆ, ಅರೇ ವಾವಾ. ಆಗ ಆಸೆ ಜಾಸ್ತಿ ಇರುತ್ತೆ. ಈಗ ಇಂಪ್ಲಿಮೆಂಟೇಷನ್ ಆಗಿದೆ. ಯಾವುದು ಇಂಪ್ಲಿಮೆಂಟೇಷನ್ ಸ್ಟ್ರಾಂಗ್ ಆಗಿದೆ? ಕರೆಂಟ್ ಫ್ರೀ, ಸೂಪರ್ ಹಿಟ್. ನಾನು ಮೊನ್ನೆಯಿಂದ ಹೇಳ್ತಾ ಇದ್ದೀನಿ, ಸೂಪರ್ ಹಿಟ್. ದುಡ್ಡಿದ್ದವರು ತಗೋತಾ ಇದ್ದಾರೆ, ದುಡ್ಡು ಇಲ್ಲದೆ ಇದ್ದವರು ತಗೋತಾ ಇದ್ದಾರೆ. ಒಂದಂತೂ ಸ್ಪಷ್ಟ ಸೂಪರ್ ಹಿಟ್ ಆಗಿದೆ. ನಂಬರ್ 1 ಗ್ಯಾರಂಟಿ ಯೋಜನೆ. 2ನೇದು ಬಸ್ಸಲ್ಲಿ ಫ್ರೀ ಶಕ್ತಿ, ಸೂಪರ್ ಹಿಟ್. 2 ಸೂಪರ್ ಹಿಟ್ ಆಗಿದೆ. 3ನೇದು ಯಾವುದು? 10 kg ಅಕ್ಕಿ. ಇವರು 10 kg ಅಕ್ಕಿ ಅಂತ ಹೇಳಿ ಸಿಕ್ಕಾಕೊಂಡಿದ್ದಾರೆ. 5 kg ಮಾತ್ರ ಕೊಡೋಕ್ಕಾಗ್ತಾ ಇದೆ. ಆಮೇಲೆ BJPಯಲ್ಲಿ ಪವರ್ಫುಲ್ ಆಗಿ ಅದು ಕೇಂದ್ರದ ಅಕ್ಕಿ, ನರೇಂದ್ರ ಮೋದಿ ಅಕ್ಕಿ ಹೇಳಿ ಕೊನೆಗೆ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅದು ಕೇಂದ್ರದ ಅಕ್ಕಿ. ಏನು BJP ಕಾಂಗ್ರೆಸ್ ನಾಯಕರಿಂದ ಹೇಳೋದಕ್ಕೆ ಬಯಸಿತ್ತೋ ಅದನ್ನು ಹೇಳಿಬಿಟ್ರು. ಉಳಿದದ್ದು 175 ರೂಪಾಯಿ ಕೊಡಬೇಕು ಅಂತೇಳಿ. ಅದು ಹೆಂಗೆ ಹೋಗ್ತಾ ಇದೆ ಗೊತ್ತಿಲ್ಲ. ಕಾರಣ ಇದೆ ಅದಕ್ಕೆ. ನೀವು 175 ರೂಪಾಯಿ ಡೈರೆಕ್ಟ್ ನಿಮ್ಮ ಅಕೌಂಟಿಗೆ ಆಗಬೇಕು ಅಂತಂದರೆ ಅಕೌಂಟು ಇರುತ್ತೆ, ಆಮೇಲೆ ಅದಕ್ಕೆ ಆಧಾರ್ ಟ್ಯಾಲಿ ಆಗಿರಬೇಕು, ನಿಮ್ಮ ಫೋನ್ ನಂಬರ್ ಟ್ಯಾಲಿ ಆಗಿರಬೇಕು, ಆಮೇಲೆ ಬೇರೆ ಬೇರೆ ಕಾರಣಗಳಿರುತ್ತೆ. ಹಾಗಾಗಿ ಅಕ್ಕಿ ಯೋಜನೆ ಇದೆಯಲ್ಲ, ಅನ್ನಭಾಗ್ಯ, ಅದು 50-50. ಇನ್ನು ಗೃಹಲಕ್ಷ್ಮಿ 2,000 ರೂಪಾಯಿ. ಇದು ಯೋಜನೆ ಚೆನ್ನಾಗಿತ್ತು. ಆರಂಭಿಕ 1 ತಿಂಗಳು 90% ಜನರಿಗೆ, 80ರಿಂದ 90% ಜನರಿಗೆ ಹಾಕಿದ್ರು. ಆಮೇಲೆ ಏನಾಗಿದೆ ಗೊತ್ತಿಲ್ಲ. ಅದು ಫೇಲ್ ಆಗೋದಕ್ಕೆ ಇನ್ನೊಂದು ಕಾರಣ ಇದೆ. ಏನಪ್ಪ ಅಂತಂದರೆ, ಮನೆಯಲ್ಲಿ ಒಬ್ಬರು ಅಕೌಂಟ್ ಮಾಡಿರ್ತಾರೆ, ಮನೆಯಲ್ಲಿ ಒಂದು ತಾಯಿ, ಒಬ್ಬ ಯಜಮಾನ ಅಕೌಂಟ್ ಮಾಡಿರ್ತಾನೆ, ಎಲ್ರಿಗೂ ಮಾಡಿರೋದಿಲ್ಲ. ಇದ್ದರೂ ಅವರವರ ಅಕೌಂಟ್ ಇರುತ್ತೆ, ಅದಕ್ಕೆ ಫೋನ್ ನಂಬರ್ ಇರೋದಿಲ್ಲ. ಈ ಪ್ರಾಬ್ಲಮ್ ಉಂಟಾಗಿದೆ. ಆ ಬೇಸಿಕ್ ಪ್ರಾಬ್ಲಮ್ ನಾಯಕರುಗಳಿಗೆ ಅರ್ಥವಾಗಲಿಲ್ಲ. ಸೊ ಹಾಗಾಗಿ ಅದು ಕುಂಟುತ್ತಾ ಸಾಗಿದೆ. ಗೃಹಲಕ್ಷ್ಮಿ ಫೇಲ್ ಆಗಿದೆ. ಆಮೇಲೆ ಉದ್ಯೋಗ ನಿಧಿ, ನಿರುದ್ಯೋಗ ನಿಧಿ, ಅದು ಯಾವಾಗ ಡಿಸೆಂಬರಲ್ಲಿ ಶುರುವಾಗಿದೆ, ಯಾರಿಗೋಗಿದೆ ಗೊತ್ತಿಲ್ಲ. ಹಾಗಾಗಿ ನಾನು ಹೇಳಿದ್ನಲ್ವ, 2 ಸೂಪರ್ ಹಿಟ್, 1 50-50, 2 ಫೇಲ್. ಹಾಗಾಗಿ 50% ಸಕ್ಸಸ್ ಆಗಿದೆ. ಆದರೆ ಇನ್ನೂ ಅದು ಕರೆಕ್ಟಾಗಿ ತಲುಪಿಲ್ಲ ಅನ್ನುವಂಥ ಭಾವನೆಯನ್ನು, ಅಥವಾ ತಲುಪಿದೆ ಅನ್ನುವಂಥ ಭಾವನೆಯನ್ನು ಪಕ್ಷಗಳು ಅಥವಾ ಸರ್ಕಾರ ಜನಮಾನಸಕ್ಕೆ ತಲುಪಿಸೋದರ ಮೇಲೆ ನಿರ್ಧಾರ ಆಗುತ್ತೆ, ಅದು ಯಾವ ರೀತಿ ಲಾಭ ಮಾಡ್ತಾ ಇದ್ದಾರೆ. ಈಗ ಹೇಳ್ತಾ ಇದ್ದಾರೆ ಹೌದು 15% ಅಂತೇಳಿ, ಹೆಚ್ಚಿನವರು ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಮುಂದಿನ ಪ್ರಶ್ನೆ, ದೇಶ ಭದ್ರತೆ ನಿಮಗೆಷ್ಟು ಮುಖ್ಯ? ಲೋಕಸಮರದಲ್ಲಿ ದೇಶದ ಭದ್ರತೆ ಎಷ್ಟು ಮುಖ್ಯ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಬನ್ನಿ,
ಸೆಕ್ಯೂರಿಟಿ ಇದು ಪಕ್ಷಗಳ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತೆ, ಇದು ಭಾಳ ಇಂಪಾರ್ಟೆಂಟ್. ಬಿ ಜೆ ಪಿ ಇದನ್ನು ಭಾಳ ಎನ್ಕ್ಯಾಶ್ ಮಾಡ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡುತ್ತೆ. ಹೌದು 22%, ಇಲ್ಲ 49%, ಹೇಳಲಾಗೋದು 29%. ಒಂದು ಸಣ್ಣ ಪ್ರಮಾಣದಲ್ಲಿ ಅದನ್ನು ಕೂಡ ಜನ ನೋಡ್ತಾರೆ ಅನ್ನೋದು ಸಾಬೀತಾಗ್ತದೆ. 22%, ಇಲ್ಲ ಅಂತ ಡೈರೆಕ್ಟಾಗಿ ಹೇಳೋದು 49%, ಹೇಳಲಾಗೋದು 40%, ಅಂದರೆ 50%ಗಿಂತ ಕಡಿಮೆ ಇದೆ. ದೇಶದ ಸುರಕ್ಷತೆ ಬಗ್ಗೆ ನೋಡ್ಕೊಂಡು ಅಂದರೆ ಅದರ ಅರ್ಥ ಎರಡು ವಿಚಾರ ಇರುತ್ತೆ. ನಾವು ಆಲ್ರೆಡಿ ಸೆಕ್ಯೂರ್ ಆಗಿದ್ದರೆ ನಮಗೆ ಅದರ ಬಗ್ಗೆ ಆತಂಕ, ಭಯ ಇರೋದಿಲ್ಲ. ಬಾಂಬ್ ಸ್ಫೋಟ ಮತ್ತೊಂದು ಆದಾಗ ಆ ಆತಂಕ ಇರುತ್ತೆ. ನರೇಂದ್ರ ಮೋದಿ ಅವರು ಅಥವಾ ಬಿ ಜೆ ಪಿ ಅವತ್ತಿಂದ ಹೇಳ್ತಾ ಇರೋದು ಕಳೆದ 10 ವರ್ಷದಲ್ಲಿ ಅಂಥದ್ದು ಯಾವುದೂ ಆಗಿಲ್ಲ, ದೇಶ ಸುರಕ್ಷಿತವಾಗಿದೆ. ಆ ಸುರಕ್ಷಿತವಾಗಿದೆ ಅಂತ ಹೇಳುವಾಗ ನಾವು ಸೆಕ್ಯೂರ್ ಆಗಿಬಿಡ್ತೀವಿ, ಸಬ್ಜೆಕ್ಟ್ ಬೇರೆ ಕಡೆ ಹೋಗುತ್ತೆ ಅಂತೇಳಿ. ಅದಕ್ಕೆ ರಾಜಕೀಯ ನಾಯಕರುಗಳು ನಮ್ಮನ್ನು ಅಸ್ಥಿರ ಇಟ್ಟಿರ್ತಾರೆ, ಭಯದಲ್ಲಿ ಇಟ್ಟಿರ್ತಾರೆ. ಸೊ ಹಾಗಾಗಿ ಹೌದು ಅಂತ ಹೇಳಿದವರು 22%. ಆಮೇಲೆ ಇದು ಜನವರಿ 27ರಿಂದ ಫೆಬ್ರವರಿ 7ರ ತನಕ ಸಂಗ್ರಹಿಸಿದಂತಹ ಸ್ಯಾಂಪಲ್, ಅಂದರೆ ನಿನ್ನೆ ತನಕ. ಅದಕ್ಕೆ ಗ್ಯಾರಂಟಿ ಅನುದಾನ ಕಡಿತಾ ಇದೆಯಲ್ಲ, ಅದಕ್ಕೆ ಕಡಿಮೆ ಬಂದಿದ್ದರೆ ಕಾರಣ ಅದಕ್ಕೆ ಸಿಕ್ಕಿದ್ದು ಒಂದೇ ದಿನ. ಪಕ್ಷ ಅಂದಾಜು, ಮತಗಳಿಕೆ, ಗೆಲ್ಲುವ ಸೀಟುಗಳು ಇದೆಲ್ಲ ನೋಡಿ ನಾವು ಮಾಡಿದ್ದೀವಿ. ಹಾಗಿದ್ರೆ ಎಷ್ಟು ಪರ್ಸೆಂಟೇಜ್ ವೋಟ್ ಯಾವ ಪಕ್ಷಕ್ಕೆ ಬೀಳುತ್ತೆ, ಯಾವ ಪಕ್ಷಕ್ಕೆ ಪ್ರಾಪ್ತವಾಗತ್ತೆ, ಬನ್ನಿ ನೋಡೋಣ. ಈ ಕಾರಣದಿಂದ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಕಾಂಬಿನೇಷನ್ 23ರಿಂದ 25 ಸೀಟ್ಗಳನ್ನು ಗೆಲ್ಲಬಹುದು. ಕಳೆದ ಬಾರಿ ಬಿ ಜೆ ಪಿ ಒಂದೇ 25 ಸೀಟ್ ಗೆದ್ದಿತ್ತು. ಈ ಬಾರಿ 23ರಿಂದ 25 ಅಂತಂದರೆ ಒಂದು ಕಡಿಮೆ ಆಯಿತು ಅಂತ ಲೆಕ್ಕ ಬಿ ಜೆ ಪಿಗೆ, ಅಲ್ವಾ? ಕಳೆದ ಬಾರಿ 25 ಬಿ ಜೆ ಪಿ, 1 ಜೆ ಡಿ ಎಸ್, 1 ಕಾಂಗ್ರೆಸ್, 1 ಸುಮಲತಾ, ಅಲ್ವಾ? ಕಾಂಗ್ರೆಸ್ ಎಷ್ಟು? ಕಾಂಗ್ರೆಸ್ 2ರಿಂದ 5ರ ತನಕ ಅಥವಾ 6ರ ತನಕ, 23 ಇದೆಯಲ್ಲ, 6ರ ತನಕ, 2ರಿಂದ 6 ಬರುವಂಥ ಸಾಧ್ಯತೆ ಇದೆ. ಹಾಗಿದ್ರೆ ವೋಟ್ ಪರ್ಸೆಂಟೇಜ್ ಎಷ್ಟಿದೆ ಅಂತ ಕೇಳ್ತೀನಿ. ವೋಟ್ ಪರ್ಸೆಂಟೇಜ್ ಬಿ ಜೆ ಪಿಗೆ 56% ವೋಟ್ ಬೀಳುತ್ತಂತೆ ಈ ಬಾರಿ. 56% ವೋಟ್, ಗೆಲ್ಲುವ ಸೀಟು 23ರಿಂದ 25%. ಹಾಗಿದ್ದರೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಜೊತೆಯಾಗಿ 56% ಅಲ್ವಾ? ಹಾಗಿದ್ದರೆ ಶೆಟ್ರೆ, ಕಳೆದ 2019ರಲ್ಲಿ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಜೊತೆಗೆ ಹೋಗಿತ್ತಲ್ಲ, ಆಗ ಬಿ ಜೆ ಪಿಗೆ ಎಷ್ಟು ಓಟು ಬಂತು ಅಂತ ನೀವು ಕೇಳ್ಬೋದು. ಕಳೆದ ಬಾರಿ ಬಿ ಜೆ ಪಿಗೆ ಒಂದೇ 51.38% ಓಟ್ ಬಂದಿತ್ತು 2019ರಲ್ಲಿ, ಜೆ ಡಿ ಎಸ್ಗೆ 9.37. ಇದು ಎರಡೂ ಸೇರಿದಾಗ 60% ಬರಬೇಕಾಗಿತ್ತು. ಆದರೆ ಅಲ್ಲಿ ಬರ್ತಾ ಇರುವಂಥ ಮತ ಪ್ರಮಾಣ 56%. ಕಾಂಗ್ರೆಸ್ಗೆ 37% ವೋಟ್ ಬರ್ತಾ ಇದೆ. ಇದು 56. ಕಳೆದ ಬಾರಿ ಬಿ ಜೆ ಪಿ 51, ಜೆ ಡಿ ಎಸ್ 9.37. ಈ ಬಾರಿ ಕಾಂಗ್ರೆಸ್ಗೆ ಎಷ್ಟು? 37% ವೋಟ್ ಬರುತ್ತೆ. ಇದು ಕಾಂಗ್ರೆಸ್ ನೋಡಿ, ಕಳೆದ ಬಾರಿಗೆ ಹೋಲಿಸಿದರೆ ಕಾಂಗ್ರೆಸ್ಗೆ ಕಳೆದ ಬಾರಿ 32% ವೋಟ್ ಬಂದಿತ್ತು. 5% ವೋಟ್ ಜಾಸ್ತಿ ಆಗ್ತಾ ಇದೆ ಕಾಂಗ್ರೆಸ್ಗೆ. ಹಾಗಾಗಿ ಕಳೆದ ಬಾರಿ ಗೆದ್ದಿದ್ದು ಒಂದೇ ಸೀಟು, ಅದು 2ರಿಂದ 3 ಅಥವಾ 2ರಿಂದ 5 ಆಗುವಂಥ ಸಾಧ್ಯತೆ ಇದೆ. 2ರಿಂದ 5, 2ರಿಂದ 3 ಅಲ್ಲ, 2ರಿಂದ 5 ಆಗುವಂಥ ಸಾಧ್ಯತೆ ಇದೆ. 56% ಬಿ ಜೆ ಪಿ ಮತ್ತು ಜೆ ಡಿ ಎಸ್, ಕಾಂಗ್ರೆಸ್ ಒಂದೇ 37%. ಕಳೆದ ಬಾರಿಗೆ ಹೋಲಿಸಿದರೆ ಕಾಂಗ್ರೆಸ್ ಕಳೆದ ಬಾರಿ 31% ಪಡ್ಕೊಂಡಿತ್ತು, ಈ ಬಾರಿ 37% ಪಡ್ಕೊಂಡಿದೆ. ಅದೇ ಕಾಂಗ್ರೆಸ್, ಅದೇ ಬಿ ಜೆ ಪಿ, ಅದೇ ಜೆ ಡಿ ಎಸ್ ವಿಧಾನಸಭಾ ಚುನಾವಣೆಯಲ್ಲಿ ಇಲ್ಲೇನು 56% ಲೋಕಸಭಾ ಚುನಾವಣೆಯಲ್ಲಿ ಇದೆ 56%. ಕಳೆದ ಬಾರಿ 2023 ವಿಧಾನಸಭಾ ಚುನಾವಣೆಯಲ್ಲಿ 56% ಪಡೆಯುತ್ತಿರುವಂಥ ಬಿ ಜೆ ಪಿ ಗಳಿಸಿದ್ದು 36%. ಅಂದರೆ ಜೆ ಡಿ ಎಸ್ ಜೊತೆ ಸೇರಿ 20% ಜಾಸ್ತಿ ಆಗುತ್ತೆ. ಕಳೆದ ಬಾರಿ ಕಾಂಗ್ರೆಸ್ ಪಡ್ಕೊಂಡಿದ್ದದ್ದು 135 + 1 ಸೀಟ್ ಇದೆಯಲ್ಲ, 43% ವೋಟ್ ಪಡ್ಕೊಂಡಿತ್ತು. ಈ ಬಾರಿ ಅದಕ್ಕೆ ಹೋಲಿಸಿದರೆ 6% ಕಡಿಮೆ ಆಗುತ್ತೆ. ಜೆ ಡಿ ಎಸ್ 13% ವಿಧಾನಸಭಾ ಚುನಾವಣೆಯಲ್ಲಿ ಪಡ್ಕೊಂಡಿತ್ತು. ಇಷ್ಟೇ ಫೈನಲ್ ರಿಸಲ್ಟ್. 23ರಿಂದ 25, 2ರಿಂದ 5 ಬರುತ್ತೆ. ಅದು ಕೂಡ ಜೆ ಡಿ ಎಸ್ ಜೊತೆಗೂಡಿ. ಓಕೆ.